ಮೋದಿ ಕೊಟ್ಟ ಗುನ್ನಕ್ಕೆ ಟ್ರಂಪ್ ಪಕ್ಷವೇ ಕಕ್ಕಾಬಿಕ್ಕಿ. ಭಾರತದ ತಿರುಗೇಟಿಗೆ ಅಮೆರಿಕ ರೈತರು ಕಂಗಾಲು. ಮೋದಿ ಕೊಟ್ಟಿರುವ ಒಂದೇ ಏಟಿಗೆ ಟ್ರಂಪ್ ಪಕ್ಷ ವಿಲವಿಲ ಅಂತ ಒದ್ದಾಡ್ತಿದೆ. ಟ್ರಂಪ್ ಯಾವಾಗಲೂ ಸುಂಕ ಹೆಚ್ಚಿಸ್ತೀನಿ ಅಂತ ಭಾರತಕ್ಕೆ ಹೆದರಿಸ್ತಾ ಇದ್ರು. ಆದ್ರೆ ಇಲ್ಲಿ ಯಾರೂ ಹೆದರೋದಿಲ್ಲ ಅನ್ನೋ ದೊಡ್ಡ ಉತ್ತರವನ್ನ ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟಿದ್ದಾರೆ. ಈಗ ಅಮೆರಿಕದ ಸಂಸದರೇ ಟ್ರಂಪ್ಗೆ ಭಾರತವನ್ನು ಎದುರು ಹಾಕೊಳ್ಳೋದು ಬೇಡ ಅಂತ ಹೇಳೋ ಹಾಗಾಗಿದೆ. ಭಾರತ ಅಮೆರಿಕಾದಿಂದ ಆಮದು ಮಾಡಿಕೊಳ್ಳುತ್ತಿದ್ದ ಯೆಲ್ಲೋ ಪೀಸ್ ಅಂದ್ರೆ ಹಳದಿ ಬಟಾಣಿ ಮೇಲೆ 30% ಹೆಚ್ಚು ತೆರಿಗೆ ಹಾಕಿದೆ. ನರೇಂದ್ರ ಮೋದಿ ಸರ್ಕಾರ ಈ ಕೆಲಸವನ್ನ ಸೈಲೆಂಟ್ ಆಗಿ ಮಾಡಿ ಮುಗಿಸಿದೆ. ಅದರಿಂದ ಈಗ ಅಮೆರಿಕಾದಲ್ಲಿ ಕೋಲಾಹಲವೇ ಉಂಟಾಗಿದೆ. ಅದೇನು ಅಂತ ನೋಡೋಣ. ದಯವಿಟ್ಟು ಮೋದಿ ಜೊತೆ ಮಾತಾಡಿ, ಟ್ರಂಪ್ ದಂಬಾಲು ಬಿದ್ದ ರಿಪಬ್ಲಿಕನ್ ಸಂಸದರು. ಜನವರಿ 16, 2026ರಂದು ಸೆನೆಟರ್ಗಳಾದ ಕೆವಿನ್ ಕ್ರೇಮರ್ ಮತ್ತು ಸ್ಟೀವ್ ಡೈನ್ಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಪತ್ರವೊಂದನ್ನ ಬರೆದಿದ್ದಾರೆ. ಪ್ರೆಸಿಡೆಂಟ್ ಟ್ರಂಪ್, ದಯವಿಟ್ಟು ಪ್ರಧಾನಿ ಮೋದಿ ಅವರೊಂದಿಗೆ ಮಾತನಾಡಿ ನಮ್ಮ ರೈತರಿಗೆ ಸಹಾಯ ಮಾಡಿ. ಭಾರತ ಹೇರಿರುವ ದುಬಾರಿ ತೆರಿಗೆಯಿಂದಾಗಿ ನಮ್ಮ ರೈತರು ಕಂಗಾಲಾಗಿದ್ದಾರೆ. ಹೀಗೆ ತಮ್ಮ ದೇಶದ ಅಧ್ಯಕ್ಷರ ಮುಂದೆ ಅವಲತ್ತುಕೊಂಡಿದ್ದಾರೆ. ಹಿಂದೊಮ್ಮೆ ಇದೇ ರೀತಿಯ ಸನ್ನಿವೇಶ ಎದುರಾದಾಗ ಟ್ರಂಪ್ ಮೋದಿ ಅವರೊಂದಿಗೆ ಮಾತನಾಡಿ ತೆರಿಗೆ ಕಡಿಮೆ ಮಾಡಿಸಿದ್ರು. ಆದ್ರೆ ಈಗ ಸಮಯ ಬದಲಾಗಿದೆ. ಟ್ರಂಪ್ ಹುಚ್ಚಾಟದ 50% ತೆರಿಗೆಗೆ ಕೌಂಟರ್ ಆಗಿ ಭಾರತ ಬಹಳ ಶಾಂತವಾಗಿ ಅಮೆರಿಕಾಗೆ ಗುನ್ನ ಇಟ್ಟಿದೆ. ಅಮೆರಿಕಾದ ಹಳದಿ ಬಟಾಣಿಗೆ 30% ತೆರಿಗೆ ಹಾಕುವ ಮೂಲಕ ಟ್ರಂಪ್ಗೆ ಟಕ್ಕರ್ ಕೊಟ್ಟಿದೆ. ಮೋದಿ ಸರ್ಕಾರದ ಈ ನಿರ್ಧಾರದಿಂದ ಅಮೆರಿಕ ರೈತರು ಯಾಕೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ? ಹೀಗೆ ಸಂಕಷ್ಟಕ್ಕೆ ತುತ್ತಾಗಿರುವವರು ಅಮೆರಿಕಾದ ಹಳದಿ ಬಟಾಣಿ ಬೆಳೆಗಾರರು. ಅಮೆರಿಕಾದ ದ್ವಿದಳ ಧಾನ್ಯಗಳಿಗೆ ಭಾರತವೇ ಅತಿದೊಡ್ಡ ಮಾರ್ಕೆಟ್. ಅಮೆರಿಕ ಬೆಳೆಯುವ ದ್ವಿದಳ ಧಾನ್ಯಗಳ ಪೈಕಿ ಭಾರತವೇ 27% ಖರೀದಿಸುತ್ತೆ. ನಾರ್ತ್ ಡಕೋಟಾ ಮತ್ತು ಮೊಂಟಾನಾ ರಾಜ್ಯಗಳು ಅಮೆರಿಕಾದ ಪಲ್ಸ್ ಕ್ರಾಪ್ಗಳ ಅತಿದೊಡ್ಡ ಬೆಳೆಗಾರರು. ಈ ತೆರಿಗೆ ಘೋಷಣೆಯಾದ ನಂತರ ಭಾರತೀಯ ಖರೀದಿಗಾರರು ಅಮೆರಿಕಾದ ಹಳದಿ ಬಟಾಣಿಯನ್ನು ತರಿಸಿಕೊಳ್ಳೋದನ್ನ ನಿಲ್ಲಿಸಿದ್ದಾರೆ. ಯಾಕಂದ್ರೆ ನಮ್ಮ ಖರೀದಿದಾರರಿಗೆ 30% ತೆರಿಗೆ ಅಂತಿಮವಾಗಿ ನಮ್ಮ ದೇಶದ ಖರೀದಿದಾರರ ಮೇಲೆಯೇ ಬೀಳುತ್ತೆ. ಹಾಗಾಗಿ ಇದರ ಸಹವಾಸವೇ ಬೇಡ ಅಂತ ಸುಮ್ಮನಾಗಿ ಬಿಟ್ಟಿದ್ದಾರೆ. ಅಮೆರಿಕ ರೈತರು ಬೆಳೆದ ಹಳದಿ ಬಟಾಣಿಗೆ ಡಿಮ್ಯಾಂಡ್ ಇಲ್ಲದೆ ಖರೀದಿದಾರರೇ ಇಲ್ಲದಂತಾಗಿದೆ. ಇದು ಅಲ್ಲಿನ ದ್ವಿದಳ ಧಾನ್ಯ ಬೆಳೆಗಾರರನ್ನ ಸಂಕಷ್ಟದಲ್ಲಿ ಸಿಲುಕಿಸಿದೆ. ಅಕ್ಟೋಬರ್ 30ರಂದೇ ಗುನ್ನ ಕೊಟ್ಟಿದ್ರು ಮೋದಿ. ಈಗ ಕಾಣ್ತಾ ಇದೆ ಹೆಚ್ಚುವರಿ ತೆರಿಗೆಯ ಎಫೆಕ್ಟ್. ಕಳೆದ ಅಕ್ಟೋಬರ್ 30ರಂದೇ ಭಾರತ ಸರ್ಕಾರ ಸೈಲೆಂಟ್ ಆಗಿ ಒಂದು ಆದೇಶವನ್ನ ಹೊರಡಿಸಿತ್ತು. ನವೆಂಬರ್ 1ರಿಂದ ಅಮೆರಿಕಾದ ಯೆಲ್ಲೋ ಪೀಸ್ ಆಮದು ಮೇಲೆ 30% ತೆರಿಗೆ ವಿಧಿಸಲಾಗಿತ್ತು. ಯಾವುದೇ ಗದ್ದಲ ಇಲ್ಲ, ಯಾವುದೇ ಪ್ರೆಸ್ ಕಾನ್ಫರೆನ್ಸ್ ಇಲ್ಲ. ಕೇವಲ ನೋಟಿಫಿಕೇಶನ್ ಹೊರಡಿಸಿತ್ತು, ಸುಮ್ಮನಾಗಿ ಬಿಟ್ಟಿತ್ತು ಮೋದಿ ಸರ್ಕಾರ. ಆದ್ರೆ ಈಗ ಅಮೆರಿಕಾದ ಸಂಸದರು ಟ್ರಂಪ್ಗೆ ಪತ್ರ ಬರೆದಿದ್ದರಿಂದ ಇದು ಎಲ್ಲರ ಗಮನಕ್ಕೆ ಬಂದಿದೆ. ಯಾವಾಗ ಏನು ಮಾಡಬೇಕು ಅನ್ನೋದು ಪ್ರಧಾನಿ ಮೋದಿ ಅವರಿಗೆ ಚೆನ್ನಾಗಿ ಗೊತ್ತಿದೆ ಅನ್ನೋದು ಇದರಿಂದ ಮತ್ತೊಮ್ಮೆ ಸಾಬೀತಾಗಿದೆ. ಇಲ್ಲಿ ಪ್ರಧಾನಿ ಮೋದಿಯವರ ನಿರ್ಧಾರ ಸ್ಪಷ್ಟ. ನಮ್ಮ ರೈತರು ಬೆಳೆದ ಬೆಳೆಯ ಬೆಲೆ ಕುಸಿಯಬಾರದು. ನಮ್ಮ ಮಾರುಕಟ್ಟೆಯನ್ನು ಯಾರೂ ದುರುಪಯೋಗ ಮಾಡಿಕೊಳ್ಳಬಾರದು. ಭಾರತದ ನಿಲುವು ಅಚಲವಾಗಿದೆ. ಇದು ಕೇವಲ ಬೇಳೆಕಾಳು ವಿಷಯವಲ್ಲ, ಇದು ರಾಷ್ಟ್ರೀಯ ಹಿತಾಸಕ್ತಿಯ ವಿಷಯವಾಗಿದೆ. ಟ್ರಂಪ್ ಈಗ ಮೋದಿ ಅವರನ್ನ ಭೇಟಿಯಾಗ್ತಾರಾ ಅಥವಾ ತೆರಿಗೆ ಹುಚ್ಚಾಟವನ್ನ ಇನ್ನಷ್ಟು ಮುಂದುವರಿಸ್ತಾರಾ? ಕಾದು ನೋಡ್ಬೇಕಷ್ಟೇ. ನಮಸ್ಕಾರ.